ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಎಂಜಿಎಸ್ವಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯುವ ಬೃಹತ್ ಆರೋಗ್ಯ ಮೇಳ ಕುರಿತು ಸುದ್ದಿಗೋಷ್ಠಿ ನಡೆಸಿದರು. ನಂತರ ಮಾತನಾಡಿದ ಶಾಸಕರು, ಕರ್ನಾಟಕ ಸರ್ಕಾರದಿಂದ ಆಯೋಜಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಸಹಯೋಗದೊಂದಿಗೆ ಈ ಬೃಹತ್ ಆರೋಗ್ಯ ಮೇಳವನ್ನ ಕೊಳ್ಳೇಗಾಲ ಕ್ಷೇತ್ರದ ಜನತೆ ಮತ್ತು ಜಿಲ್ಲೆಯ ಜನತೆ ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ತಾವು ಬರುವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಆಯುಷ್ಮಾನ್ ಭಾರತ್ ಆರೋಗ್ಯ ಸೇವೆ ಕಾರ್ಡ್ ಅನ್ನು ತಪ್ಪದೆ ತನ್ನಿ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ತಾಲೂಕು ಆರೋಗ್ಯ ಇಲಾಖೆಯಿಂದ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ವಿವಿಧ ನುರಿತ ತಜ್ಞರು ಆಗಮಿಸುವುದರಿಂದ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಜನತೆ ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಚಿದಂಬರಂ ರವರು ಮಾತನಾಡಿ, ಹಳ್ಳಿಯಿಂದ ಬರುವ ಜನತೆಗೆ ಬಸ್ ವ್ಯವಸ್ಥೆ, ಅವರನ್ನು ಕರೆತರಲು ಪ್ರತಿ ಹಳ್ಳಿಯಿಂದ ಆಶಾ ಕಾರ್ಯಕರ್ತೆಯರನ್ನ ನಿಯೋಜಿಸಲಾಗಿದೆ ಮತ್ತು ತಪಾಸಣೆ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಆಯೋಜಿಸಲಾಗಿದೆ. ತಪ್ಪದೆ ನೋಂದಣಿ ಮಾಡಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬೇಕೆಂದು ತಿಳಿಸಿದರು. ನಂತರ ಆರೋಗ್ಯ ಮೇಳ ನಡೆಯುವ ಸ್ಥಳವನ್ನು ಪರಿಶೀಲನೆ ನಡೆಸಿ ಬರುವ ಎಲ್ಲಾ ಜನತೆಗೂ ಯಾವುದೇ ರೀತಿಯ ಕೊರತೆಗಳು ಉಂಟಾಗಬಾರದು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಕೃಷ್ಣಮೂರ್ತಿರವರು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಚಿದಂಬರಂ ರವರು, ತಾಲೂಕು ಆರೋಗ್ಯ ಅಧಿಕಾರಿ ಗೋಪಾಲ್, ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯ ವೈದ್ಯಾಧಿಕಾರಿ ರಾಜಶೇಖರ್ ರವರು ಹಾಜರಿದ್ದು ಆರೋಗ್ಯ ಮೇಳದ ಸಮಗ್ರ ಮಾಹಿತಿಯನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ರಾಜ್ಯ ಮಟ್ಟದ ಆರೋಗ್ಯ ಇಲಾಖೆಯ ಎಲ್ಲ ಆರೋಗ್ಯ ಇಲಾಖೆ ತಜ್ಞ ವೈದ್ಯರ ತಂಡ ಬರುವ ಮುಖಾಂತರ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವಲ್ಲದೆ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಡವರು ಯಾರು ಮೈಸೂರಿಗೆ, ಬೆಂಗಳೂರಿಗೆ ಹೋಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅಸಾಧ್ಯ ಆಗುತ್ತೆ, ಅಂಥವ್ರಿಗಿದು ಪ್ರಧಾನ ಅಂತ ನಾನು ಭಾವಿಸ್ತೀನಿ. ಆ ಎಲ್ಲ ಜನ ಏನು ಅವರು ಆರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರು ಉಚಿತವಾಗಿ ನಮ್ಮ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡತಕ್ಕಂಥ ಈ ಬೃಹತ್ ಆರೋಗ್ಯ ಕೇಂದ್ರದಲ್ಲಿ ಬಂದು ತಪಾಸಣೆಯನ್ನು ಮಾಡಿಕೊಳ್ಳೋ ಮುಖಾಂತರ ಅವರು ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೋದು. ಹೆಚ್ಚಿನ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಂದರೆ ಮೈಸೂರು, ಬೆಂಗಳೂರಂಥ ಸರ್ಕಾರ ಸೇರಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಸಚಿವರು ಈ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ತಮಗೆ ಗೊತ್ತಿರುವ ಹಾಗೆ ಈ ಆರೋಗ್ಯ ಮೇಳದಲ್ಲಿ ಹೃದಯ ತಜ್ಞರು, ಅಂದರೆ ECG ಅನ್ನು ಕೂಡ ತಪಾಸಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಳು ತಜ್ಞರು, ವೈದ್ಯಕೀಯ ತಜ್ಞರು, ಕ್ಯಾನ್ಸರ್ ರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಮೂತ್ರಪಿಂಡ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಕಿವಿ, ಮೂಗು ಮತ್ತು ಗಂಟಲು ತಜ್ಞರು, ನೇತ್ರ ತಜ್ಞರು, ಚರ್ಮರೋಗ ತಜ್ಞರು, ದಂತ ತಜ್ಞರು, ಭಾರತೀಯ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ತಜ್ಞರು ಮತ್ತು ಶ್ವಾಸಕೋಶ ತಜ್ಞರು, ಎಂಡೋಕ್ರಿನಾಲಜಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂದರೆ ಕೋವಿಡ್ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಆರೋಗ್ಯ ಮೇಳದಲ್ಲಿ ಅವಕಾಶ ಇರೋದ್ರಿಂದ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಇಡೀ ಕ್ಷೇತ್ರ ಹಾಗೂ ಜಿಲ್ಲೆಯ ಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇನೆ. ಇದು ರಾಜ್ಯದಲ್ಲಿ ವಿಶೇಷವಾಗಿ ಕೊಳ್ಳೇಗಾಲನೇ ಆಯ್ಕೆ ಮಾಡಿ ಕೊಳ್ಳೇಗಾಲ ಕ್ಷೇತ್ರದ ಕೇಂದ್ರದಲ್ಲಿ MGSP ಗ್ರೌಂಡ್ನಲ್ಲಿ ಈ ಒಂದು ಬೃಹತ್ ಆರೋಗ್ಯ ಮೇಳ ಆರೋಗ್ಯ ಇಲಾಖೆಯವರು ಆಯೋಜನೆ ಮಾಡ್ತಾರೆ. ಎಲ್ಲ ಥರದ ವ್ಯವಸ್ಥೆ ತಪಾಸಣೆ ಬರುವಂಥವ್ರ ಜೊತೆಗೆ 1+1 ಅವ್ರು ನೋಂದಣಿ ಮಾಡಿಕೊಂಡಾಗ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಸುಮಾರು 5,000 ಜನಕ್ಕೆ ಈ ಮೇಳದಲ್ಲಿ ಇಲಾಖೆ ವತಿಯಿಂದಲೇ ಮಾಡಿದ್ದಾರೆ. ಈಗಾಗಲೇ ಆಯುಷ್ ಅಥವಾ ನಮ್ಮ ಇಲಾಖೆಯಿಂದ ಪ್ರತಿ ಮನೆಗೂ ಕೂಡ ಈ ಆರೋಗ್ಯ ಮೇಳದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಶಾ ಕಾರ್ಯಕರ್ತರ ಮುಖಾಂತರ ಮಾಹಿತಿಯನ್ನು ಕೊಡ್ತಿದೆ. ಇವತ್ತು ತಾನೇ ನಮ್ಮ ನಗರಸಭಾ ಗೌರವದ ಸದಸ್ಯರು ಕೂಡ ಹೇಳಿದರು. ಈಗಾಗಲೇ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ನಗರಸಭಾ ಕಮಿಷನರ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ನಮ್ಮೂರ.com ಮುಖಾಂತರ ಇದರ ಮನವಿಯನ್ನು ನಾನು ಮಾಡಿಕೊಳ್ತೀನಿ. ಪ್ರತಿಯೊಂದು ಮೊಬೈಲ್ ನಂಬರ್ಗೆ ನನ್ನ ವಾಯ್ಸ್ ರೆಕಾರ್ಡ್ ಮುಖಾಂತರ ಇವತ್ತೇನಿಲ್ಲಿ ಪ್ರಸ್ತಾಪ ಮಾಡಿದೆ ಅದನ್ನು ನಾನು ಮನವಿಯನ್ನು ಮಾಡಿಕೊಳ್ಳೋ ಮುಖಾಂತರ
ಮುಖಾಂತರ ಅವರ ಗಮನವನ್ನು ಸೆಳೀತೇನೆ. ಮತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಇವತ್ತೇನು ಇಲಾಖೆಯವರಿಗೆ ಪಾಂಪ್ಲೆಟ್ಸನ್ನು ಪ್ರಿಂಟ್ ಮಾಡಿದ್ದಾರೆ, ಇದನ್ನು ತಮ್ಮ ಮಾಧ್ಯಮದ ಪತ್ರಿಕೆಗಳು ಏನಿವೆ ಇದನ್ನು ತಾವು ಮುದ್ರಿಸೋ ಮುಖಾಂತರ ತಾವು ಕೂಡ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಡ್ತೇನೆ. ಕ್ಷೇತ್ರದ MGSV ಕಾಲೇಜ್ ಮೈದಾನದಲ್ಲಿ ಇದೇ ತಿಂಗಳು 29ನೇ ತಾರೀಕು ಸೋಮವಾರ ನಡೆಯುವಂಥ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ಹಾಗೂ ಆರೋಗ್ಯ ಸಚಿವರು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲೇ ಕೊಳ್ಳೇಗಾಲವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಆರೋಗ್ಯ ಮೇಳವನ್ನು ಈ ಭಾಗದ ಗಡಿನಾಡಿನ ಜನತೆಯ ಅನುಕೂಲಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಜನತೆಯ ಪರವಾಗಿ ಗೌರವಪೂರ್ವಕವಾದ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಈ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳಂಥ ಚಿದಂಬರಂರವರು, ತಾಲೂಕು ಆರೋಗ್ಯ ಅಧಿಕಾರಿ ಮಾನ್ಯ ಗೋಪಾಲ್ರವರು, ನಮ್ಮ ಉಪವಿಭಾಗದ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿ ರಾಜಶೇಖರ್ ಅವರು, ಮೈಸೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ಡಾಕ್ಟರ್ ರಾಜೇಶ್ ಕುಮಾರ್ ಅವರು, ಹೀಗೆ ಇವರ ತಂಡ ಕಳೆದ ಒಂದು ತಿಂಗಳಿಂದಲೂ ಕೂಡ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೂಡಿ ಆರೋಗ್ಯ ಇಲಾಖೆ ಆಯುಕ್ತರಾದ ರಂದೀಪ್ ಅವರ ಸಮಾಲೋಚನೆ ಮತ್ತು ಮಾರ್ಗದರ್ಶನದಲ್ಲಿ ಈ ಒಂದು ಆರೋಗ್ಯ ಮೇಳ ಆಯೋಜನೆ ಮಾಡಿದ್ದಾರೆ. ಇದು ಈಗಾಗಲೇ ನಮ್ಮ PHCಗಳಲ್ಲಿ ಸ್ಥಳೀಯವಾಗಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನೋಂದಣಿ ಆಗಿರ್ತಕ್ಕಂಥ ಇಲ್ಲಿ ಬರುವಂಥ ಆರೋಗ್ಯ ತಮ್ಮ ಬರುವಂಥವ್ರನ್ನ ಕರ್ಕೊಂಡು ಬರೋದು ಕೂಡ ವ್ಯವಸ್ಥೆಯನ್ನು ಇಲಾಖೆ ಮಾಡಿದ್ದಾರೆ. ಸೊ ಕನಿಷ್ಠ ಒಂದೊಂದು PHCಯಿಂದ ಒಂದು 100 ಜನಕ್ಕೂ ಹೆಚ್ಚು ತಪಾಸಣೆಗೆ ಬರುವಂಥವ್ರು ಇದ್ದಾರೆ ಅಂತಕ್ಕಂಥ ಒಟ್ಟು ಸುಮಾರು 7,000 ಜನ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. ಇದು ಭಾಳ ಆಡಂಬರವಿಲ್ಲದೆ ಭಾಳ ಸರಳವಾಗಿ ವಿಶ್ವಾಸದಲ್ಲಿ ಮೌತ್ ಟು ಮೌತ್, ಮ್ಯಾನ್ ಟು ಮ್ಯಾನ್, ವುಮೆನ್ ಟು ಮ್ಯಾನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಮಾಹಿತಿಯನ್ನು ಕಳಿಸ್ಕೊಟ್ಟು ನಾಳೆ ಸೋಮವಾರ ನಡೆಯುವಂಥ ಈ ಆರೋಗ್ಯ ಮೇಳ ಯಶಸ್ವಿಯಾಗುತ್ತೆ. ಈ ಇಲಾಖೆಯ ಎಲ್ಲ ಸಂಬಂಧಪಟ್ಟಂಥ ತಜ್ಞ ವೈದ್ಯರು ಇಲ್ಲಿ ಬರೋರಿದ್ದಾರೆ. ಇಲ್ಲೆಲ್ಲವೂ ಕೂಡ ಕಿದ್ವಾಯಿ ಆಸ್ಪತ್ರೆಯ ಮೊಬೈಲ್ ಯೂನಿಟ್ ಬರ್ತದೆ, ನಿಮ್ಹಾನ್ಸ್ ಆಸ್ಪತ್ರೆಗೆ ಬರ್ತಾರೆ, ಹಾರ್ಟ್ ಸ್ಪೆಷಲೈಸ್ಡ್ ಹಾಸ್ಪಿಟ್ಲಿಗೆ ಬರ್ತಾರೆ. ಹೀಗೆ ಸುಮಾರು 200-300 ವೈದ್ಯರೇ ಇಲ್ಲಿರ್ತಕ್ಕಂಥ ತಂಡ ಇವತ್ತು ಇಲ್ಲಿ ಬರೋರಿದ್ದಾರೆ. ಹಾಗಾಗಿ ಇದರ ಸದುಪಯೋಗವನ್ನು ಈ ಭಾಗದ ಕೊಳ್ಳೇಗಾಲ ಭಾಗನೇ ಅಲ್ಲ, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡು ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರ ಆದ್ದರಿಂದ ಸರ್ಕಾರ ಇವರಿಗೆ ಬರ್ತಕ್ಕಂಥ ಪೇಷಂಟ್ಸ್ಗೆ ಔಷಧಿಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಸದ್ಬಳಕೆಯನ್ನು ನಮ್ಮ ಮಹಾಜನತೆ ಈ ಭಾಗದ ಅದರಲ್ಲೂ ಕೂಡ ವಿಶೇಷವಾಗಿ BPL ಕಾರ್ಡು ವಿಶೇಷ ಇದೆ, ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಅವರು ಮೈಸೂರು, ಬೆಂಗಳೂರಿಗೆ ಹೋಗಿ ತಪಾಸಣೆ ಮಾಡೋ ಕಷ್ಟ ಸಾಧ್ಯ ಇರೋದಿಲ್ಲ. ಆ ಬಡ ಕುಟುಂಬದವ್ರಿಗೆ ಇದು ಭಾಳಷ್ಟು ಉಪಯೋಗವಾಗ್ತದೆ. ಅವರು ಈಗಾಗಲೇ ಡಾಕ್ಟ್ರಲ್ಲಿ ತಪಾಸಣೆ ಮಾಡಿರ್ತಕ್ಕಂಥ ರಿಪೋರ್ಟ್ಸ್ ಇದ್ದರೆ ಅದನ್ನು ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು, ಅವ್ರ ಮೊಬೈಲ್ ಇದ್ದರೆ ಮೊಬೈಲ್ ತೊಗೊಂಡು ಅದನ್ನು ಬಂದರೆ ಇಲ್ಲಿ ಸುಲಭ ಸಾಧ್ಯದಲ್ಲಿ ಈ ಒಂದು ತಪಾಸಣೆಗೆ ಅನುಕೂಲ ಆಗುತ್ತೆ. ವಿವಿಧ ಮೆಡಿಕಲ್ ಟರ್ಮ್ಸ್ ಏನು ಹೇಳ್ತಾರೆ ಸಂಬಂಧಪಟ್ಟಂಥ ತಪಾಸಣೆ ಇದನ್ನು ಸದುಪಯೋಗಪಡಿಸ್ಕೋಬೇಕು. ಈ ಒಂದು ಆರೋಗ್ಯ ಮೇಳ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಿಮ್ಮ ಮುಖಾಂತರ ನಾನು ಮಾಡ್ತೇನೆ. ಈ ಆರೋಗ್ಯ ಮೇಳಕ್ಕೆ ಮೊದಲನೇದಾಗಿ ಆಯೋಜನೆ ಮಾಡಿರೋಂಥ ಸರ್ಕಾರ ಮತ್ತು ಇಲ್ಲಿನ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಅವರಿಗೆ ಇಲಾಖೆಯಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಆರೋಗ್ಯ ಮೇಳದಲ್ಲಿ ನಾವು 5,000 to 7,000 ರೋಗಿಗಳನ್ನ ನಾವು ಪರೀಕ್ಷೆ ಮಾಡಬೇಕು ಅನ್ನೋದನ್ನ ಇಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಈಗ ನಮ್ಗೆ ಆಲ್ರೆಡಿ ಲಿಸ್ಟ್ ಮಾಡಿದ್ದಾರೆ. 7,400 ಲಿಸ್ಟ್ ಇದೆ, ಅವ್ರನ್ನ ಕರೆತರೋಂಥ ವ್ಯವಸ್ಥೆ. ಜೊತೆ ಇಲ್ಲಿ ಬಂದಂಥ ಜನನ ಇಲ್ಲಿ ನಾವು ಅವ್ರನ್ನ OPD ರಿಜಿಸ್ಟರ್ ಮಾಡಿ ಅವ್ರನ್ನ ಸ್ಕ್ರೀನಿಂಗ್ ಮಾಡಿ ಎಲ್ಲ ತಕ್ಕಂತೆ ಹೃದಯದಾಗ್ಬೋದು, ಮೂತ್ರಪಿಂಡ ಆಗ್ಬೋದು, ಸ್ತ್ರೀರೋಗ ಆಗ್ಬೋದು, ಮಕ್ಕಳದ್ದಾಗ್ಬೋದು, ದಂತದ್ದಾಗ್ಬೋದು, ನೇತ್ರ ಆಗ್ಬೋದು, ಈ ರೀತಿ ಎಲ್ಲ ವಿಭಾಗಗಳು ಕನಿಷ್ಠ 20ಕ್ಕಿಂತ ಹೆಚ್ಚು ವಿಭಾಗಗಳಲ್ಲಿ ಅವ್ರಿಗೆ ಅವರ ಕಾಯಿಲೆಗೆ ತಕ್ಕ ಹಾಗೆ ಅವ್ರಿಗೆ ತಪಾಸಣೆ ಮಾಡಿ ಮತ್ತು ಅವ್ರಿಗೆ ಚಿಕಿತ್ಸೆ ನೀಡೋಂಥ ವ್ಯವಸ್ಥೆನ ಇಲ್ಲಿ ಮಾಡಿದ್ದೀವಿ. ಮತ್ತು ಇಲ್ಲಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದರೆ ಅವ್ರಿಗೆ ರೆಫರಲ್ ಫಾರ್ಮ್ ಇಟ್ಕೊಂಡು ಮೈಸೂರಿಗಾಗ್ಬೋದು ಅಥವಾ ಬೆಂಗಳೂರಿಗಾಗ್ಬೋದು ಟೆರ್ಷರಿ ಕೇರ್ ಸೆಂಟ್ರಿಗೆ ಅವ್ರನ್ನ ರೆಫರ್ ಮಾಡೋಂಥದ್ದನ್ನು ಇಟ್ಟು ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿ ಅದು ಆ ಸೇವೆ ಸಿಗ್ತಾ ಅನ್ನೋದು ನೋಡೋಂಥದ್ದು. ಆ ಜಾಗಗಳಲ್ಲೂ ಅವ್ರಿಗೆ ಉಚಿತ ಸೇವೆ ಏನಪ್ಪ ಆಯುಷ್ಮಾನ್ ಭಾರತ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ ಅವರಿಗೆ
ಫ್ರೀ ಟ್ರೀಟ್ಮೆಂಟ್ ಕೊಡಿಸೋವಂಥ ವ್ಯವಸ್ಥೆಯನ್ನು ನಾವು ಮಾಡಿರೋವಂಥದ್ದು. ಇಲ್ಲಿ ಔಷಧಿ ಜೊತೆಗೆ ಇಲ್ಲೂ ಲ್ಯಾಬ್ ಸರ್ವಿಸ್ಗಳು ಇರುತ್ತೆ. ಮೊದಲನೇದಾಗಿ ನಾನು ಎಲ್ಲರೂ ಕೇಳ್ಕೊಳ್ಳೋಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಕಾಯಿಲೆಗಳು ಸಾಕಷ್ಟಿದೆ. 30 ವರ್ಷ ದಾಟಿರೋಂಥವ್ರು ಎಲ್ಲರೂ ಅದನ್ನು ಒಂದು ಸಾರಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅನ್ನೋದನ್ನು ನಾವು ಹೇಳ್ತಾನೆ ಇರ್ತೀವಿ. ಅದೇ ರೀತಿ ಈ ಕ್ಯಾಂಪಲ್ಲೂ ECG ಇರುತ್ತೆ, ಎಕೋಕಾರ್ಡಿಯೋಗ್ರಾಮ್ ಇರುತ್ತೆ, ಮತ್ತು ಹೃದಯ ತಜ್ಞರು ಅವ್ರ ಟೀಮ್ಗಳೇ ಇರೋದ್ರಿಂದ ಆ ಸಂಖ್ಯೆಯಲ್ಲಿ ಬಂದು ಸಾರ್ವಜನಿಕರು ಪರೀಕ್ಷೆ ಮಾಡಿಸ್ಕೊಳ್ಳೋವಂಥದ್ದು. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಈಗ ಶುಗರ್ ಇರೋಂಥವ್ರು ಕಣ್ಣು ಮಂಜಾಗೋಂಥದ್ದು ಎಲ್ಲ ಇರುತ್ತೆ. ಅದು ಗೊತ್ತಾಗ್ತಾ ಇರಲ್ಲ ಯಾಕೆ ಆಗ್ತಾಯಿದೆ ಏನು ಅನ್ನೋದು. ಒಳಗಡೆ ರೆಟಿನಾ ಅನ್ನೋದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಆಗ ರೆಟಿನಾನು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅವರು ಬಂದಿರ್ತಾರೆ, ಆ ಟೀಮು ಬಂದಿರುತ್ತೆ. ಹಾಗೆ ಆ ಸಂಖ್ಯೆಯಲ್ಲಿ ಆ ಜನಗಳು ಬಂದು, ಆರೋಗ್ಯಗಳು ಬಂದು ಅವ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ ಅನ್ನೋದನ್ನು ಹೇಳ್ತೀವಿ. ಅದೇ ರೀತಿ ಬೇರೆ ಬೇರೆ ಕಾಯಿಲೆ, ಈಗ ಡಯಾಲಿಸಿಸ್ದಾಗ್ಬೋದು, ಹಲ್ಲೊಂದು ಮತ್ತು ಚರ್ಮ ರೋಗದಾಗ್ಬೋದು. ನಾವು ಜಿಲ್ಲೆಯಲ್ಲಿ ಇನ್ನೂ ಕುಷ್ಠರೋಗ ಪ್ರಕರಣಗಳು ಇಲ್ಲೊಂದು ಕಾಣ್ತಾ ಇರೋದ್ರಿಂದ ಚರ್ಮದ್ದು ಯಾವುದಾದ್ರೂ ಮಚ್ಚೆ ಇತ್ತು ಅನ್ನೋದಾದರೆ ಅವುಗಳು ಬಂದು ಆ ತಜ್ಞ ವೈದ್ಯರಿಂದ ತಪಾಸಣೆ ಮಾಡ್ಕೊಂಡ್ರೆ, ಆ ರೀತಿ ಏನಾದರೂ ಕುಷ್ಠರೋಗದ್ದು ಅದು ಆಗಿತ್ತು ಅನ್ನೋದಾದರೆ ಅವರಿಗೆ ಉಚಿತವಾಗಿ ಅವರಿಗೆ 6 ತಿಂಗಳಿಂದ 1 ವರ್ಷಕ್ಕೆ ಚಿಕಿತ್ಸೆ ಕೊಡುವಂಥ ಕಾರ್ಯಕ್ರಮಗಳನ್ನು ಇರುತ್ತೆ. ಈ ನಿಟ್ಟಲ್ಲಿ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳ ರೀತಿ ಜೊತೆಗೆ ಈ ಶಿಬಿರದಲ್ಲಿ ಎಲ್ರಿಗೂ ತಜ್ಞತೆಗೆ ಅನುಗುಣವಾಗಿ ಅವ್ರಿಗೆ ತಪಾಸಣೆ ಚಿಕಿತ್ಸೆ ಸಿಗೋದ್ರಿಂದ ಈ ಸಂದರ್ಭನ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದನ್ನು ಮನವಿಯನ್ನು ನಾನು ಮತ್ತೊಮ್ಮೆ ಎಲ್ಲರೂ ಪರವಾಗಿ ಮಾಡ್ತೀನಿ. ನಮ್ಮ ಹೆಸರು ಸರ್? ಚಿದಂಬರ.